ನಮಸ್ತೆ, ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ. ಸಾಂಬಾರು ಪುಡಿ 1 ವರ್ಷಕ್ಕಾಗೋಷ್ಟನ್ನು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಇದು 3-4 ಜನ ಇದ್ದರೆ 1 ವರ್ಷ ಪೂರ್ತಿ ಆಗುತ್ತೆ. ಅಷ್ಟಲ್ಲದೆ ನೀವು ಪಲ್ಯ, ಸಾಂಬಾರು ಯಾವುದೇ ಒಂದು ರೆಸಿಪಿ ಕೂಡ ಹಾಕ್ಬೋದು ಈ ಸಾಂಬಾರು ಪುಡಿನ. ಇಲ್ಲಿ ನಾನು 1 kg ಧನಿಯಾ ಬೀಜನ ತಗೊಂಡು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನೆಕ್ಸ್ಟು ಅದರಲ್ಲಿ ಕಸ ಕಡ್ಡಿ ಇರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು 3-4 ಪಾರ್ಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪನೇ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟು ಇದಕ್ಕೆ ನಾನು 1/4 kg ಹೆಸ್ರು ಬೇಳೆನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಈ ಥರ ಹುರ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗ್ಬೋದು. ನೆಕ್ಸ್ಟು ಮತ್ತು ನಾನು 1/4 kg ಉದ್ದಿನ ಬೇಳೆನ ತಗೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತೀನಿ. ಈ ಥರ ಒಂದಕ್ಕೆ ಹಾಕ್ಕೊಳ್ತಿದ್ದೀನಿ ನಾನು. ನೆಕ್ಸ್ಟು 1/4 kg ಕಡಲೆಬೇಳೆನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ನಾನು 1/4 kg ತೊಗರಿಬೇಳೆನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಎಲ್ಲದನ್ನು ಒಂದೇ ಪಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ನೀವು ನೋಡ್ಬೋದು, ಬೇರೆ ಬೇರೆ ನಾನು ಹಾಕ್ತಾಯಿಲ್ಲ. ನೆಕ್ಸ್ಟು 1/4 kg ಜೀರಿಗೆನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಒಂದು ಅರ್ಧ kgನಾದರೂ ಹಾಕ್ಬೋದು, 1/4 kgನಾದರೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಕೂಡ ಆಗುತ್ತೆ. ಇದನ್ನು ಕೂಡ ಚಿಟಪಟ ಅಂತ ಲೈಟಾಗಿ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು 1/4 kg ಅಕ್ಕಿನ ತೊಗೊಂಡಿದ್ದೀನಿ. ಇದು ದೋಸೆ ಅಕ್ಕಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗ್ಬೋದು. ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಇದು ಒಂದು ಘಮ ಬರುತ್ತೆ. ನೆಕ್ಸ್ಟು 100 ಗ್ರಾಮು ಗಸಗಸೆನ ತಗೊಂಡಿದ್ದೀನಿ. ಇದನ್ನು ಕೂಡ ಜಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕೂಡ ಹುರ್ಕೋಬೇಕು. ನೆಕ್ಸ್ಟು ಇಲ್ಲಿ ಒಂದು 50 ಗ್ರಾಮ್ ಕರಿಬೇವು, ನಿಮ್ಮ ಮುಷ್ಟಿಲಿ ಒಂದು 2 ಮುಷ್ಟಿ ಕೂಡ ಹಾಕ್ಬೋದು. ನಾನು ಇಲ್ಲಿ ಒಣಗಿಸಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಹಸಿದನ್ನೇ ಡ್ರೈ ರೋಸ್ಟ್ ಮಾಡಿ ಹಾಕ್ಬೋದು. ನೆಕ್ಸ್ಟು 50 ಗ್ರಾಮು ಮೆಂತ್ಯನ ಈ ಥರ ಹುರಿದು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು 10 ಗ್ರಾಮ್ ಕರಿಮೆಣಸು ಅಥವಾ ಕಾಳು ಮೆಣಸನ್ನು ಕೂಡ ಲೈಟಾಗಿ ರೋಸ್ಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೋಡ್ಬೋದು. ಈಗ ನೆಕ್ಸ್ಟು 10 ಗ್ರಾಮ್ ಮರಾಠ ಮೊಗ್ಗನ್ನು ಹಾಕಿ ಲೈಟಾಗಿ ಬಿಸಿ ಆದ ನಂತರ ಚಕ್ಕೆನೂ ಹಾಕಿ ಅದನ್ನು ಕೂಡ ಲೈಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಲೈಟಾಗೆ ಬಿಸಿ ಮಾಡ್ತಿದ್ದೀನಿ. ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಚಕ್ರ ಮೊಗ್ಗು ಇದನ್ನು ಕೂಡ 10 ಗ್ರಾಮ್ ತಗೊಂಡು ಇದನ್ನು ಕೂಡ ಲೈಟಾಗಿ ಬಿಸಿ ಮಾಡಿ ನೆಕ್ಸ್ಟು ಇದಕ್ಕೆ ಬಾಳೆ ಮೊಗ್ಗು ಅದನ್ನು ಕೂಡ ತುಂಡು ಮಾಡಿ ಹಾಕಿ ಲೈಟಾಗಿ ಬಿಸಿ ಮಾಡ್ತಿದ್ದೀನಿ. ಇದು ಬೇಗನೆ ಬಿಸಿ ಆಗುತ್ತೆ, ಹಂಗಾಗಿ ಲಾಸ್ಟಲ್ಲಿ ಹಾಕಿದ್ದು. ನೆಕ್ಸ್ಟು 10 ಗ್ರಾಮ್ ಏಲಕ್ಕಿನೂ ಕೂಡ ಹಾಕಿ ಲೈಟಾಗಿ ಬಿಸಿ ಮಾಡಿ ನೆಕ್ಸ್ಟು ಇದನ್ನು ನೋಡ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು 10 ಗ್ರಾಮ್ ಲವಂಗನೂ ಕೂಡ ಹಾಕಿ ಲೈಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿದ ನಂತರ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಈ ಥರ ಮಸಾಲೆ ಪುಡಿ ಮಾಡ್ಕೊಳೋದ್ರಿಂದ ನಮಗೆ ಯಾವುದೇ ಥರ ನೆಕ್ಸ್ಟು ಮಸಾಲೆ ಹಾಕಿ ರುಬ್ಬೋದಿರಲ್ಲ. ನೋಡಿ, ಈಗ ಒಂದು 10 ಗ್ರಾಮ್ ಕಲ್ಲುನ ತಗೊಂಡು ಅದನ್ನು ಕೂಡ ಜಸ್ಟ್ 1 ಸೆಕೆಂಡು ಬಿಸಿ ಮಾಡಿದರೆ ಸಾಕು, ಇದು ಬೇಗನೆ ಬಿಸಿ ಆಗೋಗುತ್ತೆ. ಅದನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟು 10 ಗ್ರಾಮ್ ಪಲಾವ್ ಎಲೆನೂ ಕೂಡ ಹಾಕಿ ಚೆನ್ನಾಗಿ 1 ಸೆಕೆಂಡ್ಗೆ ಬಿಸಿ ಆಗುತ್ತೆ ಇದು. ಅದನ್ನು ಕೂಡ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು 1/4 kg ಕಡಲೆನೂ ಕೂಡ ಹಾಕ್ತಿದ್ದೀನಿ. ಇದು ಬಿಸಿ ಮಾಡೋ ಅವಶ್ಯಕತೆ ಏನಿರಲ್ಲ, ಒಣ ಕಡಲೆ. ನೆಕ್ಸ್ಟು 1/4 kg ಅರಿಶಿನ ತಗೊಂಡು ಅದನ್ನು ಚಿಕ್ಕದಾಗಿ ತುಂಡು ಮಾಡಿ ಅದನ್ನು ಕೂಡ ಲೈಟಾಗಿ ಬಿಸಿ ಮಾಡಿ ಹಾಕಬೇಕು. ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಸುಮಾರು ಒಂದು 2-3/4 kg ಅಷ್ಟಾಗಿರುತ್ತೆ. ಇದನ್ನು ಈ ಥರ ನಾವು ಡ್ರೈ ರೋಸ್ಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಇದು 1 ವರ್ಷ ಕೂಡ ಇಟ್ಟರೂ ಯಾವುದೇ ರೀತಿ ಕೆಡೋದಿಲ್ಲ. ನಿಮಗೆ ಬೇಕಂದರೆ ಪುಡಿ ಮಾಡಿಸ್ಕೊಂಬಂದ್ಮೇಲೆ ಮೇಲೆ ಸ್ವಲ್ಪ ಉಪ್ಪು ಹಾಕಿಟ್ರೆ ಯಾವುದೇ ಥರ ಹುಳ ಮತ್ತೊಂದು ಏನೂ ಆಗೋಲ್ಲ. ವರ್ಷ ಪೂರ್ತಿ ಯೂಸ್ ಮಾಡ್ಬೋದು. ಈ ಥರ ಮಸಾಲೆ ಹಾಕಿ ಹುರಿಯೋದ್ರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ. ಯಾವುದೇ ರೆಸಿಪಿ ಕೂಡ ಹಾಕ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸರಿ ಮಾಡಿಟ್ಕೊಳೋದ್ರಿಂದ ವರ್ಷ ಪೂರ್ತಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.